ಈ ರಸಮ್ಗೆ ಯಾವುದೇ ರೀತಿ ರಸಮ್ ಪೌಡರ್ ಬೇಡ, ಬಟ್ ಟೇಸ್ಟ್ ಅಂತೂ ಆಸಮ್ ಆಗಿರುತ್ತೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ತುಂಬ ರುಚಿಯಾಗಿರೋವಂಥ ರಸಮ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ರಸಮ್ಗೆ ಯಾವುದೇ ರೀತಿ ರಸಮ್ ಪೌಡರ್ ಬೇಡ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು 1/4 kg ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. 1/4 kg ತೊಗರಿಬೇಳೆಯಿಂದ ಒಂದು 10ರಿಂದ 12 ಜನ ಆರಾಮಾಗಿ ಊಟ ಮಾಡ್ಬೋದು. ಬೇಳೆನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾಯಿತು. ನಂತರ ಒಂದು 5ರಿಂದ 6 ಮೀಡಿಯಮ್ ಗಾತ್ರದ ಟೊಮೆಟೊನ ತೊಗೊಂಡಿದ್ದೀನಿ. ರಸಮ್ಗೆ ಯಾವಾಗಲೂ ಹುಳಿ ಟೊಮೆಟೊನ ಉಪಯೋಗಿಸ್ಬೇಕು, ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ಈ ರೀತಿ ನಾನು 4 ಭಾಗಗಳಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಎಣ್ಣೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ನಮಗೆ ಸಾಂಬಾರು ಮೆಷರ್ಮೆಂಟ್ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಅರಿಶಿನ ಸೇರಿಸೋದ್ರಿಂದ ಸಾಂಬಾರು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಎಣ್ಣೆನ ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ, ಬೇಗ ಸಾಫ್ಟ್ ಆಗುತ್ತೆ ಟೊಮೊಟೊ ಮತ್ತು ಬೇಳೆ ಎಲ್ಲ. ನೋಡಿ, ನಾನು ಇಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3ರಿಂದ 4 ವಿಜಿಲ್ ಹಾಕ್ಸ್ಕೋಬೇಕಾಗತ್ತೆ. ಬೇಳೆ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅದಕ್ಕೋಸ್ಕರ ಒಂದು 3ರಿಂದ 4 ವಿಜಿಲ್ ಹಾಕ್ಸ್ಕೊಳ್ಳೋಣ. ಅದು ಬೇಯೋ ಅಷ್ಟರಲ್ಲಿ ಒಂದು ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸನ್ನ ತೊಗೊಂಡು ಒಂದು 5ರಿಂದ 6 ಸೆಕೆಂಡು ಫಸ್ಟ್ ಅದನ್ನ ಫ್ರೈ ಮಾಡ್ಕೊಬಿಡ್ತೀನಿ. ಆ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ತೊಗೊಂಡು ನೀಟಾಗಿ, ಅಂದರೆ ಎಳೆ ಉರುಳಿನ ಇದನ್ನ ಹುರ್ಕೋಬೇಕಾಗತ್ತೆ. ನಾವು ಯಾವಾಗ್ಲೂ ಮೆಣಸನ್ನ ಮುಂಚೆನೇ ಹಾಕಿ ಒಂದು 5ರಿಂದ 10 ಸೆಕೆಂಡ್ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಜೀರಿಗೆ ಬೇಗನೆ ಫ್ರೈ ಆಗಿಬಿಡುತ್ತೆ, ಆವಾಗ ಮೆಣಸನ್ನ ನೀಟಾಗಿ ಹುರ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಮೆಣಸನ್ನ ಒಂದು 5ರಿಂದ 10 ಸೆಕೆಂಡ್ ಫ್ರೈ ಮಾಡಿದ ನಂತರ ನಾವು ಜೀರಿಗೆನ ಸೇರಿಸ್ಕೋಬೇಕು. ನಂತರ ಒಂದು 90% ಇದೆಲ್ಲ ಫ್ರೈ ಆಗಿದೆ ಅಂತ ಅನ್ನುವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊಳ್ಳೋಣ. ಸಾಸಿವೆ ಬೇಗನೆ ಸಿಡಿದ್ಬಿಡುತ್ತೆ, ಅದಕ್ಕೋಸ್ಕರ ಲಾಸ್ಟಲ್ಲಿ ಸೇರಿಸ್ಕೋತೀನಿ. ಇದೆಲ್ಲ ತಣ್ಣಗಾದ ನಂತರ ನೀಟಾಗಿ ಇದನ್ನ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಪುಡಿ ಮಾಡ್ಕೊಂಡಿದ್ದಾಯಿತು, ಚೆನ್ನಾಗಿದು ಪುಡಿ ಆಗಿದೆ. ಅಂದರೆ ಸ್ವಲ್ಪ ತರ್ತರಿಯಾಗಿಯೇ ಇದನ್ನ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಜೀರಿಗೆ ಎಲ್ಲ ಹಾಗೆ ಸಿಗ್ತಾಯಿದ್ರೆ ಚೆನ್ನಾಗಿರತ್ತೆ ಅಂತ. ನೋಡಿ, ನಾನು ಒಂದು 3ರಿಂದ 4 ವಿಜಿಲ್ ಹಾಕ್ಸ್ಕೊಂಡಿದ್ದ ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬೇಳೆ ಎಲ್ಲ ಯಾವ ರೀತಿ ಸಾಫ್ಟ್ ಆಗಿದೆ ಅಂತ. ನಾನು ಇದನ್ನ ರುಬ್ಲಿಕ್ಕೆ ಹೋಗೋದಿಲ್ಲ, ಹಾಗೆಯೇ ಮ್ಯಾಶ್ ಮಾಡ್ಕೋತೀನಿ. ಅದಕ್ಕೋಸ್ಕರ ಚೆನ್ನಾಗಿ ಅದನ್ನ ಬೇಯಿಸ್ಕೊಂಡಿದ್ದೀನಿ. ಮೇಲ್ಗಡೆ ಇರೋವಂಥ ನೀರನ್ನೆಲ್ಲ ಒಂದು ಪಾತ್ರೆಗೆ ತೆಕ್ಕೊಂಬಿಡೋಣ, ಆವಾಗ ಮ್ಯಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀರು ಜಾಸ್ತಿ ಇದ್ದರೆ ನೀಟಾಗಿ ಮ್ಯಾಶ್ ಮಾಡೋದಕ್ಕಾಗೋದಿಲ್ಲ. ಉಳಿದಿದ್ದ ನೀರನ್ನೆಲ್ಲ ಹಾಗೆ ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ನಿ. ಇವಾಗ ನೀಟಾಗಿ ಇದನ್ನ ಒಂದು ಮ್ಯಾಶರ್ ಸಹಾಯದಿಂದ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ರುಬ್ಬಿದ್ರೆ ಆ ಒರಿಜಿನಲ್ ಟೇಸ್ಟ್ ಬರೋದಿಲ್ಲ, ಅದಕ್ಕೋಸ್ಕರ ನಿಮ್ಮ ಹತ್ರ ಏನಾದರೂ ಮ್ಯಾಶರ್ ಅಥವಾ ನಾವು ಸೊಪ್ಪೆಲ್ಲ ಮಸಿಯೋದಕ್ಕೆ ಅಂತಂದ್ಬಿಟ್ಟು ತೊಗೊಂಡಿರ್ತೀವಲ್ವ, ಅದರಿಂದ ಇದನ್ನ ನೀಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ಆಗತ್ತೆ. ನೋಡಿ, ನಾನು ಈ ರೀತಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಆಗಿದೆ ಅಂತ, ಒಂದು ರೀತಿ ದಾಲ್ ಥರ ಆಗಿದೆ. ನಂತರ ಒಂದು ಅಗಲವಾಗಿರೋವಂಥ ಪಾತ್ರೆನ ಇಟ್ಕೊಂಡಿದ್ದೀನಿ. ಪಾತ್ರೆ ಕಾದ ನಂತರ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ. ಅಡುಗೆ ಎಣ್ಣೆ ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಸೇರಿಸ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಈ ರೀತಿ ಉದ್ದುದ್ದಾಗಿ ಸೀಳ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಒಂದು 6ರಿಂದ 7 ಬ್ಯಾಡಗೆ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ಸೇರಿಸ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ಇದು ನೀಟಾಗೆಲ್ಲ ಫ್ರೈ ಮಾಡ್ಕೋಬೇಕು. ನಂತರ 2 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊತಾ ಇದ್ದೀನಿ. ರಸಮ್ಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಆದಷ್ಟು ಹಸಿ ಕರ್ಬೇವಿನ ಸೊಪ್ಪನ್ನ ಉಪಯೋಗಿಸ್ಬೇಕು, ರಸಮ್ಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ಇಷ್ಟೇ ಒಗ್ಗರಣೆ ರೆಡಿ ಆಗೋಯ್ತು. ಇಷ್ಟೇ ಬೇಕಾಗಿರೋವಂಥ ಪದಾರ್ಥಗಳು ಒಗ್ಗರಣೆಗೆ. ನಂತರ ಮ್ಯಾಶ್ ಮಾಡ್ಕೊಂಡಿರೋವಂಥ ಬೇಳೆನ ಸೇರಿಸ್ಕೊಳ್ಳೋಣ ಇದಕ್ಕೆ. ಇದೆಲ್ಲ ಸೇರಿಸಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದು ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ಆ ನಂತರ ನಾವು ಬೇಳೆ ಬೇಯಿಸಿದಂಥ ನೀರಿರುತ್ತೆ ಅಲ್ವಾ, ಅದನ್ನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ರಸಮ್ ಯಾವಾಗಲೂ ತೆಳುವಾಗಿದ್ರೇ ಚೆಂದ, ಆವಾಗಲೇ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರೋದು. ನೋಡಿ, ನನಗೆ ಈ ಮೆಷರ್ಮೆಂಟಿಗೆ ಸಾಂಬಾರು ಬೇಕಿತ್ತು, ಅಂದರೆ ನಾನಿಲ್ಲಿ ಒಂದು 10ರಿಂದ 12 ಜನ ಊಟ ಮಾಡೋವಷ್ಟು ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಈ ಹದಕ್ಕಿದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋದು. ನಾನು ಬೇಳೆ ಬೇಯಿಸುವಾಗ ಉಪ್ಪು ಸೇರಿಸಿಲ್ಲ, ಇವಾಗಲೇ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ನಾವು ಪುಡಿ ಮಾಡಿ ಇಟ್ಕೊಂಡಿದ್ದಲ್ವ ಜೀರಿಗೆ ಮೆಣಸಿನ ಪುಡಿ, ಅದನ್ನು ಇವಾಗಲೇ ಸೇರಿಸ್ಕೊತಾ ಇದ್ದೀನಿ. ನಂತರ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಉಪಯೋಗಿಸ್ತಾ ಇದ್ದೀನಿ. ಮೊದಲೇ ಹಸಿಮೆಣ್ಸಿನ್ಕಾಯಿ ಉಪಯೋಗಿಸಿರೋದ್ರಿಂದ ಖಾರಕ್ಕೆ ಖಾರದ ಪುಡಿನ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ. ತುಂಬ ಖಾರ ಆದ್ರೂ ಚೆನ್ನಾಗಿರಲ್ಲ, ಮತ್ತು ಮೆಣಸನ್ನು ಸೇರಿಸಿರ್ತೀವಿ, ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿನ ಕಡಿಮೆನೇ ಸೇರಿಸ್ಕೊಳ್ಳೋಣ.
ಒಂದು 5 ನಿಮಿಷ ಪಾತ್ರೆ ಮುಚ್ಚಳ ಮುಚ್ಚಿದ್ದೆ ನೋಡಿ, ಚೆನ್ನಾಗಿ ಕುದಿ ಬರ್ತಿದೆ. ರಸಮ್ ಇವಾಗ ಒಗ್ಗರಣೆ ಹಾಕಿದ ನಂತರ ಜಾಸ್ತಿ ಹೊತ್ತೇನು ಬೇಯಿಸ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಬೇಳೆ ಮತ್ತು ಟೊಮೆಟೊ ಎಲ್ಲ ಮುಂಚೆನೇ ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವು ಒಗ್ಗರಣೆ ಹಾಕಿದ ನಂತರ ಒಂದು 1/4 ಗಂಟೆ ಅಷ್ಟರಲ್ಲಿ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಇದೊಂದು 5 ನಿಮಿಷ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಹೊಸ್ದಾಗಿ ಅಡುಗೆ ಕಲಿಯೋರು ತುಂಬ ಈಸಿಯಾಗಿ ಈ ರಸಮ್ನ ಮಾಡ್ಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ಸಾಂಬಾರು ಒಂದು 3/4 ಭಾಗ ರೆಡಿ ಆಗೋಗ್ಬಿಟ್ಟಿದೆ, ಅಂದರೆ ಒಂದು 80 ಭಾಗದಷ್ಟು ಸಾಂಬಾರು ಬೆಂದ್ಬಿಟ್ಟಿದೆ. ಆ ನಂತರ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣ ನೆನೆಸಿಟ್ಟಿದ್ದೆ, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಹುಣ್ಸೆಹಣ್ಣು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ರಸಮ್ಗೆ ಅದೇ ಮೇಯ್ನ್ ಇಂಗ್ರೀಡಿಯೆಂಟು. ಹುಣಸೆ ಹುಳಿ ಹಾಕಿದ ನಂತರ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಆ ನಂತರ ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಒಂದು 2 ನಿಮಿಷ ನೀಟಾಗಿ ಕುದಿಸ್ಬಿಟ್ರೆ ಒಳ್ಳೆ ರಸಮ್ ರೆಡಿನೇ ಆಗೋಗ್ಬಿಡುತ್ತೆ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಈ ರೀತಿ ರಸಮ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ತಿಂತಾ ಇದ್ರೆ ಸೂಪರಾಗಿರುತ್ತೆ. ನೆಗಡಿ ಕೆಮ್ಮು ಇರೋರಿಗೂ ಈ ರಸಮ್ ತುಂಬ ಒಳ್ಳೆಯದು. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ನಾವು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ರಸಮ್ನ ಮಾಡ್ಬೋದು ಅಂತ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿ ಟ್ರೈ ಮಾಡಿದ ನಂತರ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.